ಇವಾಗ ತಿಂಡಿಗೆ ಹೋಗ್ತಿದ್ದೀವಿ. ಕಾರ್ಸ್ ನೋಡಿ, ಕಾರ್ಸ್ ಹಿಂಗಿದೆ. ಸೇಮ್ ಟು ಸೇಮ್ ಕಾರ್ಸೇ, ಹೆಸರು ಚೇಂಜ್ ಇದ್ದಾವೆ ಅಷ್ಟೇ. ಸೊ ಇವಾಗ ಬನ್ನಿ ತಿಂಡಿ ತಿನ್ನೋಣ. ಬ್ಲಾಗ್ನ ಪದ್ದಿ ನೋಡೋಕೆ ಬೈತಾಳೆ, ಯಾಕಂದರೆ ನಾನು ಬಸ್ಸಲ್ಲಿ ಸ್ವಲ್ಪ ಮಲ್ಕೊಂಬಿಟ್ಟಿದ್ದೆ. ಗೈಸ್, ಬಫೆ ಸಿಸ್ಟಮು. ಸೊ ಡಯಟ್ ಗೇಟ್ ಏನು ಮಾಡ್ತಾಯಿಲ್ಲ, ಜಸ್ಟ್ ಈಟಿಂಗ್ ವಾಟ್ ದೇ ಆರ್ ಗಿವಿಂಗ್. ಬಿಕಾಸ್ ಇಲ್ಲೆಲ್ಲ ಏನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೇಳ್ತಾವೆ, ಇದೇನಂತ ಗೊತ್ತಿಲ್ಲ. ಸೊ ವೆಲ್ಕಮ್ ಟು ಮಲೇಷಿಯಾ. ಗೈಸ್, ನಾನೊಂದು ಕಾರ್ ತೋರಿಸ್ತೀನಿ, ಇಷ್ಟ ಆಯ್ತಾ ಇಲ್ಲ ಹೇಳ್ರಿ. ಈ ಕಾರ್ ನೋಡಿ ಎಷ್ಟು ಕ್ರೇಜಿ ಆಗಿದೆ ಅಂದರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಆ್ಯಂಡ್ ಆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಫುಲ್ ಒಂಥರ ಸ್ಟೆಪ್ ಬೈ ಸ್ಟೆಪ್ಪು ಫುಲ್ ಗ್ಲಾಸ್ ಯೂಸ್ ಮಾಡೇ ಕಟ್ಟಿರೋದು ಅದು ಆ್ಯಕ್ಚುಲಿ. ಸೊ ನಾವಿಲ್ಲಿ ಆ್ಯಕ್ಚುಲಿ ತಿಂಡಿ ಮಸಾಲ ದರ್ಬಾರ್. ಅದೇ ಹಂಗೇನು ಗೊತ್ತಾ, ಇಂಡಿಯಾದಲ್ಲೂ ಅದೇ ಇಡ್ಲಿ ದೋಸೆ, ಅಂದರೆ ನಮ್ಮೂರಲ್ಲೂ ಅದೇ ಇಡ್ಲಿ ದೋಸೆ ವಡೆ, ಇಲ್ಲೂ ಅದೇ ಕೊಡ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಲೋಕಲ್ ಫುಡ್ಸು ಟ್ರೈ ಮಾಡಬೇಕಂತ ಇದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಅವರೇನೋ ತಿಂಡಿ ತಿಂತಾ ಇದ್ದಾರೆ, ಬಟ್ ನಾನು ಸ್ವಲ್ಪ ನೋಡೋಣ ಏನೇನಿದೆ. ನೋ ಆಯಿಲ್ ನೋ ಬಾಯ್ಲಾ, ಕ್ರೇಜಿ. ಇದು ನಮ್ಮಂತವರಿಗೆ ಗೈಸ್ ಇದೆಲ್ಲ. ಕಣ್ಣ, ನೀವೇನಾದರೂ ಮಲೇಷ್ಯಾದಲ್ಲಿ ಒಂದು ಮ್ಯೂಸಿಕ್ ಕ್ಲಾಸ್ ಓಪನ್ ಮಾಡೋಂಗಿದ್ರೆ ನಮಗೆ ಕಾಂಪಿಟೇಟರ್ ನೋಡಿ ಇಲ್ಲಿದ್ದಾರೆ. ಮೆರು ಟ್ಯಾಲೆಂಟು ಮ್ಯೂಸಿಕ್ ಅಕಾಡೆಮಿ, ಪಿಯಾನೋ, ವೈಲಿನ್ನು, ಗಿಟಾರು, ಉಕುಲೆಲೆ, ವೋಕಲ್, ಥಿಯರಿ. ನೋಡಿ, ಯೋಚನೆ ಮಾಡಿ. ಲೈಕ್ ದಟ್. ಓಕೆ ನಿಂಗೆ ಅದು ಇಂಡಿಯಾನಲ್ಲೂ ಯೂಸ್ ಆಗುತ್ತೆ ಕಣ. 32 Indian currency 800. 1 kilo sir, this one 335 335 How much in Indian rupees? 325 ಏನು ಮಾಡ್ತೀಯ? No discount? Hey, this is fixed price kana. Here only the standard. This regularly ನೋಡೇನು ಮಾಡ್ತಾ ಇಲ್ಲ, ಒಂದರಲ್ಲೇ ಶೇರ್ ಮಾಡ್ತೀನಿ ಮಾಡ್ಬೋದು. ಮಾಡೋಣ. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ಇದು ತೊಗೊಂಡ್ವಿ ಅಡಾಪ್ಟರು. ನೀವು ಆ್ಯಕ್ಚುಲಿ ನಾನು ನಿಮಗೊಂದು ಟಿಪ್ಸ್ ಕೊಡಬೇಕಿತ್ತು. ಮಲೇಷ್ಯಾಗೆ ಬಂದರೆ ಇದೇ ಥರ ಅಡಾಪ್ಟರ್ ಯೂಸ್ ಮಾಡಬೇಕು. ನೋಡ್ತಿದ್ದೀರಲ್ಲ, 3 ಪಿನ್ ಇರುತ್ತೆ. ನಮ್ಮದು ಇಂಡಿಯನ್ ಥರ ಪ್ಲಗ್ ಕೂಡ ಇರಲ್ಲ. ಸೊ ಹಾಗಾಗಿ ಈ ಥರದ್ದು ಯೂಸ್ ಮಾಡಬೇಕು. ಸೊ ಅದಕ್ಕೆ ಈ ಥರದ್ದು ತೊಗೊಂಡೆ. ಆ್ಯಕ್ಚುಲಿ ಇನ್ನೊಂದು ತೊಗೋಬೇಕಿತ್ತು, ಬಟ್ ಒಂದೇ ಇತ್ತು ಸ್ಟಾಕು, ಅದಕ್ಕೆ ಅದೇ ತೊಗೊಂಡ್ವಿ. ಇವಾಗ ನಾವಿರೋ ಪ್ಲೇಸ್ ಬಂದು ಪುಟ್ರಾಜಯ ಅಂತ. ಸೊ ಇಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಗಾಂಧೀಜಿ ಹಿಂಗೆ ನಮಗೆ ಫ್ರೀಡಮ್ ತಂದುಕೊಟ್ರು. ಸೊ ಅದೇ ಥರ ಇಲ್ಲಿ ಅವರು ಫ್ರೀಡಮ್ನ ತಂದುಕೊಟ್ಟವರು. ಸೊ ನಮಗೆ ಫ್ರೀಡಮ್ ಬಂದು 10 ಇಯರ್ಸ್ ಆದಮೇಲೆ ಮಲೇಷ್ಯಾಗೆ ಫ್ರೀಡಮ್ ಬಂತು. ಆ್ಯಕ್ಚುಲಿ 50 ರಿಂಗೆಟ್ಸಲ್ಲಿ ಅವರ ಫೋಟೋ ಕೂಡ ಇದೆ. ಸೊ ನಾನು ಆಮೇಲೆ ತೋರಿಸ್ತೀನಿ ಅದನ್ನು. ಸೊ ಇಲ್ಲಿ ಪ್ಲೇಸ್ ಎಷ್ಟು ನೀಟಾಗಿದೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಸೀರಿಯಸ್ಲಿ. ಒಂದು ಟ್ರಾಫಿಕ್ ರೂಲ್ಸ್ ಆಗಲಿ, ಸೊ ಎಲ್ಲನೂ ನೀಟಾಗಿ ಪಾಲಿಸ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಯೂಸ್ ಮಾಡೋ ಲ್ಯಾಂಗ್ವೇಜು ಮಲಾಯಿ, ಇಂಗ್ಲೀಷ್, ಹಿಂದಿ. ಸೊ ಈ 3 ಲ್ಯಾಂಗ್ವೇಜು ಭಾಳ ಯೂಸ್ ಮಾಡ್ತಾರೆ. ಗಾಯ್ಸ್, ಮಳೆ ಬರ್ತಿದೆ ಗಾಯ್ಸ್, ಸೀರಿಯಸ್ಲಿ. ಯಪ್ಪ ನೋಡಿ ಗಾಯ್ಸ್, ಸೀರಿಯಸ್ಲಿ ಭಾಳ ಬಿಸಿಲಿರುತ್ತೆ ಅಂತ ಬಂದ್ವಿ, ಬಟ್ ಈ ನಾಡಿ ಮಳೆ ಬರ್ತೈತೆ. ಕೋಲಾಲಂಪುರ್ನ ಲಾರ್ಜೆಸ್ಟ್ ಮಸೀದಿ ಚೆನ್ನಾಗಿದೆ. ಫೈನಲಿ ದ ಲೇಕ್, ದಿಸ್ ಇಸ್ ದ ಮ್ಯಾನ್ ಮೇಡ್ ಲೇಕ್ ಅಂತ. ಕೋಲಾಲಂಪುರಲ್ಲಿ ಇದು ಲಾರ್ಜೆಸ್ಟ್ ಲೇಕ್, ಕ್ರೇಜ್ ಇದೆ.
ಲಿಟ್ರಲಿ ಹೆಂಗೆ ಅನಿಸ್ತದೆ ಅಂದರೆ ಈಜೊಡೆಯೋಣ ಅಂತ ಅನಿಸ್ತದೆ. ಯಾಕಂದರೆ ಒಡ್ಡು ಮಿಸ್ ಮಾಡ್ಕೊತಿದ್ದೀರಿ ಅದಕ್ಕೆ. ಅಫ್ಕೋರ್ಸ್ ನಮ್ಮ ಒಡ್ಡಿಗಿನ ದೊಡ್ಡದೇ ಇದೆ, ಆ್ಯಕ್ಚುಲಿ ಮಿಸ್ ಮಾಡ್ಕೊತಿದ್ದೀನಿ. ಏನು ಗೊತ್ತಾ, ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ಹಾರ್ಬಿಟ್ಟು ಈಜೊಡೆಯೋಣ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು, ಹೆವಿ ದೊಡ್ಡದಿದೆ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದೆ, ಅಲ್ಲಿವರೆಗೂ ಮೋಸ್ಟ್ಲಿ ಇನ್ನೂ ಇದೆ ಅನಿಸುತ್ತೆ. ಆ ಬ್ರಿಡ್ಜ್ ದಾಟ್ಕೊಂಡು ಹೋದ್ರೂ ಇದೆ ಫುಲ್. ನೋಡಿ ಝೂಮ್ ಆಗ್ತೀನಿ, ಎಷ್ಟು ಮೋಡ ಮುಚ್ಕೊಂಡಿದೆ ಅಂದರೆ ಸೀರಿಯಸ್ಲಿ ಮಲೇಷ್ಯಾ ಫುಲ್ಲು ಬಿಸಿಲು ಅಂತ ಹೇಳಿ ಕರ್ಕೊಂಬಂದಿದೆ. ಆ್ಯಕ್ಚುಲಿ ಟೆಂಪ್ರೇಚರು ಹಂಗೆ ಇತ್ತು, ಏನಕ್ಕೆ ಇಷ್ಟೊಂದು ಮಳೆ ಬರ್ತಿದೆ ಗೊತ್ತಾಗ್ತಿಲ್ಲ. ಬಟ್ ಹಿಂಗೆ ಇದ್ರೆ ಚೆನ್ನಾಗೆ, ಹೆಂಗಿದ್ರು ಚೆನ್ನಾಗೆ, ಓಕೆ ಫೈನ್. ಬಟ್ ತುಂಬ ಬಿಸಿಲು ಬೇಡ, ಅಷ್ಟೇ ಲೈಟಾಗಿರಲಿ ಬಿಸಿಲು. ಸೊ ಪುಟ್ರ ಜಯ ಹೇಳಿದ್ದೆ ಅಲ್ಲ, ಫ್ರೀಡಮ್ ತಂದು ಕೊಟ್ಟ ವ್ಯಕ್ತಿ ಮಲೇಷ್ಯಾಗೆ. ಸೊ ಪುಟ್ರ ಅವ್ರ ಹೆಸರು, ಜಯ ಅಂದರೆ ವಿಕ್ಟ್ರಿ ಅಂತ. ಸೊ ಈ ಥರ ನೇಮ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಹೆಂಗಂದ್ರೆ ಈಸಿ ಸಿಸ್ಟಮ್ಮು, QR ಕೋಡು ಅಥವಾ ಮನಿ ಹಾಕ್ಬಿಟ್ಟು ಹಿಂಗೇನು ಬೇಕೋ ಅದು ತೊಗೊಳ್ಳೋದು. ಹಣ ಒಂದು ಮೆರಿಂಡ, ಹಣ ಒಂದಿದು, ಹಣ ಅಂತ ಅನ್ನೋ ಸಿಚುವೇಶನ್ ಇಲ್ಲ ಗೈಸ್. ಏನಂದರೆ ಇಲ್ಲಿ ಒಂದು ಫ್ರೂಟ್ ಇದೆ, ಇಲ್ಲಿ ಮಲೇಷ್ಯಾದಲ್ಲಿ ಒಂದು ಫ್ರೂಟ್ ಸಿಗುತ್ತೆ, ಓಕೆ, ದುರಿಯನ್ ಅಂತ. ಸೊ ಅಫ್ಕೋರ್ಸ್ ನಾನು ನಿಮಗೆ ಸ್ಮೆಲ್ ತೋರ್ಸೋಕ್ಕಾಗಲ್ಲ, ಬಟ್ ಸೇಮ್ ಹಲಸಿನ ಹಣ್ಣು ಥರ ಇರುತ್ತೆ, ಓಕೆನಾ. ಇದ್ರ ಐಸ್ ಕ್ರೀಮ್ ಇಲ್ಲಿದೆ. ಸೊ ಎಷ್ಟು ಒಂಥರ ಆಡ್ ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಆಡ್ ಸ್ಮೆಲ್ ಬರುತ್ತೆ. ನಾನು ಅವ್ರಿಗೆ ಗೈಡ್ಗೂ ಕೇಳಿದೆ, ಐ ಥಿಂಕ್ ಯು ವೋಂಟ್ ಲೈಕ್ ಇಟ್, ಯಾಕಂದರೆ ಸಿಕ್ಕಾಪಟ್ಟೆ ಆಡ್ ಸ್ಮೆಲ್ ಬರುತ್ತೆ, ಬೇಡ, ಈ ಸಜೆಸ್ಟೆಡ್. ಸೊ ನಮ್ಮ ಅಕ್ಕ ಮಲೇಷ್ಯಾದಲ್ಲಿದ್ದಾಗಲೂ ಈ ಫ್ರೂಟ್ ಬಗ್ಗೆ ಹೇಳಿದ್ಲು. ಸೊ ಐ ಡೋಂಟ್ ನೋ ಬೈ ಮಾಡಲಾ ತಿನ್ನಲಾ ಏನು ಅಂತ ಗೊತ್ತಾಗ್ತಿಲ್ಲ. ನೋಡಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ, ವಿಲ್ ಟ್ರೈ. ಇಲ್ಲಿ ಜನ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ಅದನ್ನು. ಗಾಯ್ಸ್ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದ್ವಿ, ಮಳೆ ಧಾರಾಕಾರವಾಗಿ ಹರಿತಾ ಇದೆ. ಅಪ್ಪ ಕ್ರೇಜಿ ಮಳೆ, ಮಲೇಷ್ಯಾ ಫುಲ್ಲು ಮಳೆ. ಗೈಸ್ ಇವಾಗ ಟ್ವಿನ್ ಟವರ್ ನೋಡೋಕೆ ಹೋಗ್ತಾ ಇದ್ದೀವಿ. ರೂಮಿಗೆಲ್ಲ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆದಮೇಲೆ ಚೆಕ್-ಇನ್ ಆಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಆಮೇಲೆ ಚೆಕ್-ಇನ್ ಆಗಿದ್ದೀವಿ. ಸೊ ಇವಾಗ ಟ್ವಿನ್ ಟವರ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ತುಂಬ ತಲೆ ಕೆಡ್ಸ್ಕೊತಿಲ್ಲ ಗೈಸ್. ಆ್ಯಕ್ಚುಲಿ ಶೂ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗಿನೂ ತುಂಬ ಮಳೆ ಬಂದಿದೆ. ನೀವು ನೋಡಿದ್ರಲ್ಲ, ಸ್ವಿಮ್ಮಿಂಗಿಗೆ ಹೋಗಿದ್ವಿ, ಬಟ್ ಆಗಲಿಲ್ಲ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಶೂ ಇಸ್ ನಾಟ್ ಅ ಗುಡ್ ಆಪ್ಷನ್ ಅಂತ ಅನ್ನಿಸ್ತದೆ. ಮತ್ತು ಬಂದರೆ ನಂದೇನು ಅಷ್ಟೊಂದೇನು ವಾಟರ್ ಪ್ರೂಫಲ್ಲ ಏನಿಲ್ಲ, ಸುಮ್ಮನೆ ನೆಂದೋಗುತ್ತೆ ಸಾಕ್ಸು ಅದೆಲ್ಲ ರಂಪರಾಡಿ. ಸೊ ಅದಕ್ಕೆ ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ಸ್ಲಿಪ್ಪರ್ಸ್. ರೂಮ್ ಟೂರ್ ಮಾಡ್ತೀನಿ ಗೈಸ್, ವಾಪಸ್ ಬಂದಮೇಲೆ ಮಾಡ್ತೀನಿ, ಓಕೆ. ಸೊ ಇಲ್ಲಿ ಹೋಟೆಲಲ್ಲಿ ಇದ್ದೀವಲ್ಲ ನಾವು. ಸೊ ಇಲ್ಲಿ ಹೇಗಂದರೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ್ಯಕ್ಚುಲಿ ಮಲೇಷ್ಯಾದಲ್ಲೇ ಇದೆ ಅದೆಲ್ಲ. ಸೊ ಎಲ್ಲಂದರೆ ಅಲ್ಲಿ ಸ್ಮೋಕ್ ಮಾಡೋಂಗಿಲ್ಲ, ಓಕೆ. ಸೊ ಸ್ಮೋಕ್ ಏನಾದ್ರು ಮಾಡಿದ್ರೆ 1000 ರಿಂಗಿಟ್ಸ್ ಫೈನ್, ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 25,000, ಓಕೆ. ಇಫ್ ಇನ್ ಕೇಸ್ ಕಸ ಎಲ್ಲರೂ ಹಾಕೋದು, ಈ ನಮ್ಮ ರೋಗಳು ಥರಲ್ಲ ಥೂ ಅಂತ ಎಲ್ಲ ಕಡೆ ಆ ಥರ ಏನಾರು ಹೋಗಿದ್ರೆ 2000 ರಿಂಗಿಟ್ಸ್ ಫೈನ್, ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 50,000. ಸೊ ಇದೆಲ್ಲ ನೋಡಿದಾಗ ನಮ್ಮ ಇಂಡಿಯಾದಲ್ಲೂ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಬೇಕಪ್ಪ ಅಂತ ಅನಿಸುತ್ತೆ. ಬಟ್ ನಾವು ತರದಿರೋದಕ್ಕೆ ನಾವಿನ್ನೂ ಉದ್ಧಾರ ಆಗಿಲ್ಲ ಅನಿಸುತ್ತೆ. ಸೊ ವಿ ಆರ್ ವಾಕಿಂಗ್ ಓವರ್ ಹಿಯರ್ ಟು ಸಿ ದಿಸ್. ಇದೆ ನೋಡಿ ಟ್ವಿನ್ ಟವರ್ಸ್. ಯಪ್ಪ ಎಷ್ಟು ದೊಡ್ಡದೈತೆ ಗೊತ್ತಾ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಂಜೆ ಆಗ್ತಿದ್ದಂಗೆ ಟ್ರಾಫಿಕ್, ಬೆಳಗ್ಗೆಲ್ಲ ಖಾಲಿ ಹೊಡಿತಿತ್ತು ರೋಡು ಇವಾಗ. ಸೊ ವಿ ಹ್ಯಾವ್ ಅ ಟ್ವಿನ್ ಟವರ್. ಸೊ ರೈಟ್ ಸೈಡು ಜಪಾನ್ ಕಟ್ಟಿರೋದು, ಲೆಫ್ಟ್ ಸೈಡು ಕೊರಿಯಾ ಕಟ್ಟಿರೋದು. ಸೊ ವಿನ್ ಆಗಿದ್ದು ಕೊರಿಯಾನೇ. ಅಯ್ಯೋ ನೀರು ಬಿದ್ದುಬಿಡ್ತು.
ಈ ದೇಶದಲ್ಲಿ ನೀವೇನೇ ಹೇಳಿದ್ರು ಗ್ರೀನರಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಮರ ಬೆಳೆಸಿದ್ದಾರೆ. ಸೊ ಏನಂದರೆ ಮರಗಳನ್ನ ಕಟ್ ಮಾಡಿದೆ ಡೆವಲಪ್ಮೆಂಟ್ ಹೆಂಗೆ ಮಾಡ್ಬೋದು ಅಂತ ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ನನಗೇನು. ಆ್ಯಕ್ಚುಲಿ ನೋಡಿ, ಇದೆಲ್ಲ ಎಷ್ಟು ತುಂಬ ವರ್ಷದ ಮರಗಿಡಗಳಿವೆಲ್ಲ. ಆ್ಯಕ್ಚುಲಿ ಅವನ್ನೆಲ್ಲ ಯೂಸ್ ಮಾಡಿಕೊಂಡೆ ಇಂಥ ದೊಡ್ಡ ಬಿಲ್ಡಿಂಗು ಇಲ್ಲಿದೆ. ನಮ್ಮಲ್ಲಿ ಒಂದು ಕಾಲೇಜ್ ಕಟ್ಬೇಕಂದ್ರೆ 100 ಮರಗಳು ಕಡಿತಾರೆ. ಏನು ಮಾಡೋಕ್ಕಾಗಲ್ಲ. ಹೋಣ ಕಾರ್ನೇ ನೇತಾಕ್ಬಿಟ್ಟವ್ರೆ ಗಾಯ್ಸ್. ಇಲ್ಲಿ ರೇಸಿಂಗ್ ಕಾರ್ ಇದು. ಇದನ್ನು ಪಿಯಾನೋ ಅಂತ ಕರೀತಾರೆ. ತುಂಬ ಜನ ಕೀಬೋರ್ಡಿಗೆ ಮತ್ತು ಪಿಯಾನೋಗೆ ಕನ್ಫ್ಯೂಷನ್ ಆಗ್ತಾರೆ. ಪಿಯಾನೋ ಅಂದರೆ ಇದು, ಕೀಬೋರ್ಡ್ ಅಂದರೆ ಸಣ್ಣದು ಬರುತ್ತೆ. ಸೊ ಈಗ ನಾವು ಟ್ವಿನ್ ಟವರ್ ಒಳಗಡೆ ಇರೋಂಥ ಮಾಲಲ್ಲಿದ್ದೀವಿ. ಸೊ ಇಟ್ಸ್ ಅ ಪ್ರಿಟಿ ಬಿಗ್ ಮಾಲ್. ನಾನಿವತ್ತು ಕೋಲಾಲಂಪುರ್ ಸಿಟಿಯಲ್ಲಿದ್ದೀನಿ, ಮಲೇಷ್ಯಾದಲ್ಲಿ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಸಿಟಿ ಐ ಹ್ಯಾವ್ ಎವರ್ ಸೀನ್. ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ಬಿಸಿಲು ಅಂತ ಬಂದ್ವಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಎದುರುಗಡೆ ಟ್ವಿನ್ ಟವರ್ಸ್ ಇದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಗೈಸ್ ಅಲ್ಲಿ ಎಲ್ಲ ಏನೇನೋ ಇದಾವೆ. ಕ್ರೊಸಿಯಾಂಟ್, ಪ್ರಶಾಂತ್ ಅಂತೀವಿ ಗೈಸ್ ಇದನ್ನ. ಯಾಕೋ ಪ್ರಶಾಂತ್ ಅಣ್ಣ ಭಾಳ ನಪ್ಕ ಬರ್ತಿದ್ದಾರೆ ಮಲೇಷ್ಯಾ ಟೂರಿಗೆ. ಸೊ ಪ್ರಶಾಂತ್ ಅಂತೀವಿ. ಕ್ರೊಸಾಂಟ್ ಅದನ್ನು ಹೇಳೋಕ್ಕೆ ಬರಲ್ಲ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ವೆರೈಟೀಸ್ ಇದಾವೆ ಇಲ್ಲಿ ಗಾಯ್ಸ್. ಆಟ ಸಾಮಾನು ರೋಲೆಕ್ಸ್ ಶಾಪ್. ತೊಗೊಳಕ್ಕಂತೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಲೈಫಲ್ಲಿ. ಒಳಗಾರು ಹೋಗಿ ಏನಿದೆ ಅಂತ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಕ್ರೇಜಿ ಆಗಿದೆ. ಓನ್ಲಿ ವಾಚ್ ಲವರ್ಸ್ ಕ್ಯಾನ್ ಫೀಲ್ ದಿಸ್ ಜಾಯ್. ಇದು ಸೈಕ್ ಆಗಿದೆ ಆ್ಯಕ್ಚುಲಿ. ದಿಸ್ ಒನ್ ಎಸ್ DJI GoPro ಇದೆ. Osmo 360. ಗೈಸ್ ಅವೆಲ್ಲ ನೋಡಿದ್ರಿ, ಇವಾಗ ನೋಡಿ ಟ್ವಿನ್ ಟವರ್ ಕ್ರೇಜಿ ಕಾಣಿಸ್ತದಲ್ಲ. ಗೆಸ್. ಮತ್ತು ಇಲ್ಲಿ ಇವಾಗ 8 ಗಂಟೆಗೆ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ. ಸೊ ಬೇರೆ ಕಡೆ ಎಲ್ಲ 1 ಗಂಟೆ ಇರುತ್ತಲ್ಲ, ಅಷ್ಟೊತ್ತವರೆಗೂ ಇರಲ್ಲ. ಸೊ ಜಸ್ಟ್ 5 to 7 minutes ಅಷ್ಟೇ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಇವಾಗ 8 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು ಗೈಸ್. ಫಸ್ಟ್ ತಿನ್ನೋ ಐಟಮ್ ನಾನು ಮಲೇಷ್ಯಾದಲ್ಲಿ ಬೈ ಮಾಡಿದ್ದಂದರೆ ಇದೆ ಚಾಕೋ ಡಿಪ್ 3 ರಿಂಗೆಟ್ಸ್ಗೆ. ಸೊ ಈಟಿಂಗ್ ದಿಸ್ ನಾವ್. ಐಸ್ ಕ್ರೀಮ್ ತಿನ್ನಲೇಬೇಕಂತ ತೊಗೊಂಡಿದ್ವಿ. ಆ್ಯಕ್ಚುಲಿ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ವಿ, ಬಟ್ ಕೆಫೆ ಇದೆ, ಯಾಕೋ ಹೋಗ್ಬೇಕು ಅನಿಸ್ಲಿಲ್ಲ. ಅದಕ್ಕೆ ಐಸ್ ಕ್ರೀಮ್ಸ್. ಮಲೇಷ್ಯಾ ಇಟ್ಸ್ ಡಿಫ್ರೆಂಟ್. ಒಂದು ಸತಿ ಎಲ್ಲ ತೋರಿಸ್ತೀನಿ ನೋಡಿ. ಟ್ವಿನ್ ಟವರ್ ಇದು. ಓಹೋ. ಆ್ಯಂಡ್ ಟ್ರಾಫಿಕ್, ಕಾರ್ಸ್, ಎವ್ರಿಥಿಂಗ್. ವೀಟ್ ರೋಟಿ, ಸೋಯಾ ಚಂಕ್ಸ್, ಮಸಾಲ. ಸೊ ಗೈಸ್ ಇವಾಗ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಸೊ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಟಯರ್ಡ್ ಆಗಿದೆ. ಅಬೌಟ್ 16,000 ಸ್ಟೆಪ್ಸ್ ನಡೆದಿರೋದು ಗುರು ಇವತ್ತು. ಸೀರಿಯಸ್ಲಿ ಒಂದು 9 ಕಿಲೋಮೀಟರ್ಸು. ನಾಳೆ ಇದಕ್ಕಿಂತ ಜಾಸ್ತಿ ಇರುತ್ತಂತೆ. ಒಂದು ಕಂಫರ್ಟಬಲ್ ಶೂಸ್ನ ವೇರ್ ಮಾಡ್ಕೊಂಡಿದ್ದಾರೆ. ನಾನು ಬೇರೆ ಭಾರ ಆಗುತ್ತೆ ಅಂತದ್ದು ಯಾವುದೋ ಒಂಥರ ಫಾರ್ಮಲ್ಲು ಶೂ ಅಲ್ಲ, ಈ ಕಡೆ ಸ್ಪೋರ್ಟ್ಸ್ ಶೂನೂ ಅಲ್ಲ ಅಂತ ತಗೊಬಂದಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಸೊ ಲಾಟ್ಸ್ ಆಫ್ ಲವ್. ಬೈ.